ಬಾಡಿಗೆದಾರರಿಗೆ ಸರ್ಕಾರ ಶಾಕ್. ಇನ್ಮೇಲೆ ಬೀಳುತ್ತೆ ಭಾರೀ ದಂಡ. ಬ್ರೋಕರ್ ಮನೆ ಮಾಲೀಕರಿಗೂ ಫೈನ್. ಏನಿದು ರಾಜ್ಯ ಹೊಸ ಕಾಯ್ದೆ? ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ಸ್ನೇಹಿತರೆ, ಬಾಡಿಗೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ತರೋಕೆ ಹೊರಟಿದೆ. ಮರು ಬಾಡಿಗೆ ನೀಡೋದು, ಬಾಡಿಗೆ ತಗೊಂಡಿರೋದನ್ನ ರಿಜಿಸ್ಟ್ರೇಷನ್ ಮಾಡಿಸೋದು ಸೇರಿದಂತೆ ರೆಂಟ್ ವಿಚಾರದಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆ ಮಾಡ್ತಿದೆ. ಈ ನಿಯಮಗಳನ್ನ ಉಲ್ಲಂಘಿಸಿದ್ರೆ 20,000, 30,000, 50,000 ಅಂತ ಹೇಳಿ ಭಾರೀ ದಂಡ ಕೂಡ ವಿಧಿಸ್ತಿದೆ. ಅಷ್ಟೇ ಯಾಕೆ, ಮನೆ ಮಾಲೀಕರು ಬ್ರೋಕರ್ಗಳಿಗೂ ಶಾಕ್ ಕೊಟ್ಟಿದೆ. ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದೆ. ಇಲ್ದಿದ್ರೆ ಅವರಿಗೂ ದಂಡ ವಿಧಿಸಿದೆ. ಕರ್ನಾಟಕ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿ ತರೋ ಮೂಲಕ ಈ ಎಲ್ಲಾ ನಿಯಮ ಜಾರಿ ಮಾಡ್ತಿದೆ. ಹಾಗಿದ್ರೆ ಏನಿದು ಹೊಸ ಕಾನೂನು? ಇದರಲ್ಲಿ ಏನೆಲ್ಲ ರೂಲ್ಸ್ ಇದೆ? ಯಾರಿಗೆಲ್ಲ ಈ ನಿಯಮ ಅನ್ವಯವಾಗುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಬೆಂಗಳೂರಿನಂತಹ ಐಟಿ-ಬಿಟಿ ಹಬ್ಬನ್ನ ಹೊಂದಿರೋ ರಾಜ್ಯ ನಮ್ಮದು. ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಬಂದು ಬಾಡಿಗೆಗಿರ್ತಾರೆ. ಹೀಗಾಗಿ ಬಾಡಿಗೆಗೆ ಭಾರಿ ಡಿಮ್ಯಾಂಡ್ ಇರ್ತಿದೆ. ಒಂದು ಅಂದಾಜಿನಂತೆ ಬೆಂಗಳೂರಿನಲ್ಲಿ 1.4 ಕೋಟಿ ಜನ ಇದ್ರೆ ಅದರಲ್ಲಿ ಅರ್ಧಕ್ಕರ್ಧ ಜನ ಅಂದ್ರೆ ಸುಮಾರು 50ರಿಂದ 70 ಲಕ್ಷ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಪ್ರತಿದಿನ ಏನಿಲ್ಲ ಅಂದ್ರೂ 10,000ಕ್ಕೂ ಹೆಚ್ಚು ಹೊಸ ಬಾಡಿಗೆದಾರರು ಬೆಂಗಳೂರಿಗೆ ಬಂದು ಸೇರ್ತಿದ್ದಾರೆ. ಹೀಗಾಗಿ ಬಾಡಿಗೆನ ನಿಯಂತ್ರಣ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೋಸ್ಕರ ಕರ್ನಾಟಕ ಬಾಡಿಗೆ ಕಾಯ್ದೆ 1999ಕ್ಕೆ ತಿದ್ದುಪಡಿ ತರೋಕೆ ನಿರ್ಧರಿಸಿದೆ. ಈ ಮೂಲಕ ಹೊಸ ನಿಯಮಗಳನ್ನ ಜಾರಿ ಮಾಡ್ತಿದೆ. ಮರು ಬಾಡಿಗೆಗೆ ಬ್ರೇಕ್. ಹೌದು ಸ್ನೇಹಿತರೆ, 99ರ ಕಾಯ್ದೆ ತಿದ್ದುಪಡಿ ಮಾಡೋ ಮೂಲಕ ಸರ್ಕಾರ ಸಬ್ಲೆಟಿಂಗ್ ಅಥವಾ ಮರು ಬಾಡಿಗೆಗೆ ಕಂಪ್ಲೀಟ್ ಬ್ರೇಕ್ ಹಾಕೋಕೆ ನೋಡ್ತಿದೆ. ಯಾಕಂದ್ರೆ ಬಾಡಿಗೆ ಡಿಮ್ಯಾಂಡ್ ಏರಿಕೆಯಾಗ್ತಿದ್ದಂತೆ ಅದಕ್ಕೆ ತಕ್ಕಂತೆ ಮನೆ ಮಾಲೀಕರು ಕೂಡ ಮನಸೋ ಇಚ್ಛೆ ಬಾಡಿಗೆ ದರ ಏರಿಕೆ ಮಾಡ್ತಿದ್ದಾರೆ. ಇದರಿಂದ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಮರು ಬಾಡಿಗೆ ನೀಡೋ ಸಂಸ್ಕೃತಿ ಹೆಚ್ಚಾಗ್ತಿದೆ. ಮನೆ ಮಾಲೀಕರು ವಿದೇಶದಲ್ಲೋ ಅಥವಾ ಇನ್ಯಾವುದೋ ಬೇರೆ ಜಾಗದಲ್ಲಿರೋದನ್ನ ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಬಾಡಿಗೆ ನೀಡ್ತಿದ್ದಾರೆ. ಇದರಿಂದ ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ವ್ಯಾಜ್ಯ ಹೆಚ್ಚಾಗ್ತಿವೆ. ಇತ್ತೀಚಿನ ದಿನಗಳಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಬರೀ ಇಂಥವೇ ಕೇಸ್ಗಳು ಕಾಣಿಸ್ಕೋತಿವೆ. ಅಲ್ಲದೆ ಇಂಥ ಜಾಗಗಳನ್ನ ಅಕ್ರಮ ಚಟುವಟಿಕೆಗಳಿಗೆ ಬಳಸಿಕೊಳ್ಳೋದು ಜಾಸ್ತಿ ಆಗ್ತಿದೆ. ದಾಖಲೆ ಇಲ್ಲದೆ ಬಾಡಿಗೆ ಪಡೆಯಬಹುದಾಗಿದ್ರಿಂದ ಅಪರಾಧ ಕೃತ್ಯಗಳಲ್ಲಿ ತೊಡಗಿಕೊಳ್ಳೋರು ಇಂಥ ಜಾಗದಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲದೆ ಅತ್ತ ಬಾಡಿಗೆ ಮನೆಯಲ್ಲಿ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಸರ್ಕಾರಕ್ಕೂ ಸರಿಯಾದ ಅಂಕಿಅಂಶ ಸಿಗ್ತಿಲ್ಲ. ಆದಾಯ ಕೂಡ ಸೋರಿಕೆ ಆಗ್ತಿದೆ. ಹೀಗಾಗಿ ಸರ್ಕಾರ ಇದಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕೋಕೆ ನೋಡ್ತಿದೆ. ಬಾಡಿಗೆ ಮನೆನ ಮಾಲೀಕರ ಅನುಮತಿ ಇಲ್ಲದೆ ಬೇರೆಯವರಿಗೆ ಬಾಡಿಗೆಗೆ ನೀಡಿದ್ರೆ 50,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳಿದೆ. ಈ ಮೊದಲು 1999ರ ಬಾಡಿಗೆ ಕಾಯ್ದೆಯ 54ನೇ ಸೆಕ್ಷನ್ ಅಡಿಯಲ್ಲಿ 5,000 ರೂಪಾಯಿ ದಂಡ ಹಾಕಲಾಗ್ತಿತ್ತು. ಆದ್ರೀಗ ಈ ದಂಡದ ಮೊತ್ತವನ್ನ ಬರೋಬ್ಬರಿ 10 ಪಟ್ಟು ಹೆಚ್ಚಿಸೋಕೆ ಸರ್ಕಾರ ತೀರ್ಮಾನಿಸಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮನೆ ಮಾಲೀಕರಿಗೆ ದಂಡ. ಸ್ನೇಹಿತರೆ, ಇಲ್ಲಿ ಬಾಡಿಗೆದಾರರಿಗೆ ಮಾತ್ರ ಅಲ್ಲ, ಮನೆ ಮಾಲೀಕರಿಗೂ ದಂಡ ಬೀಳುತ್ತೆ. ಒಂದ್ ವೇಳೆ ನೀವು ಮನೆ ಮಾಲೀಕರ ಅನುಮತಿ ಮೇಲೆನೆ ಮರು ಬಾಡಿಗೆ ನೀಡಿದ್ರಿ ಅಂದ್ಕೊಂಡ್ರೆ ಆ ಮಾಲೀಕರಿಗೂ ಫೈನ್ ಹಾಕ್ತೀವಿ ಅಂತ ಸರ್ಕಾರ ಹೇಳಿದೆ. ಬಾಡಿಗೆ ಮನೆಯನ್ನ ಬೇರೆಯವರಿಗೆ ಬಾಡಿಗೆ ನೀಡೋಕೆ ಅವಕಾಶ ಮಾಡಿಕೊಟ್ರೆ ಅಂಥ ಓನರ್ಗಳಿಗೆ ಮೊದಲು 3,000 ರೂಪಾಯಿ ಫೈನ್ ಹಾಕಲಾಗ್ತಿತ್ತು. ಆದ್ರೆ ಇನ್ಮುಂದೆ 3,000ದಿಂದ 30,000 ರೂಪಾಯಿವರೆಗೆ ದಂಡ ಹೆಚ್ಚಿಸೋಕೆ ಸರ್ಕಾರ ಡಿಸೈಡ್ ಮಾಡಿದೆ. ಜೊತೆಗೆ ಮೊದಲು ಈ ತಪ್ಪು ಮಾಡಿದ್ರೆ 1 ತಿಂಗಳು ಜೈಲು ಶಿಕ್ಷೆ ಇತ್ತು. ಈಗ ತಿದ್ದುಪಡಿಯಲ್ಲಿ ಆ ಜೈಲು ಶಿಕ್ಷೆನ ತೆಗೆದುಹಾಕಿ ದಂಡ ಹೆಚ್ಚಿಸೋಕೆನೆ ಪ್ಲಾನ್ ಮಾಡಲಾಗಿದೆ. ಬ್ರೋಕರ್ಗಳಿಗೂ ಶಾಕ್. ಸ್ನೇಹಿತರೆ, ಈ ಬಾಡಿಗೆ ಕಾಯ್ದೆ ತಿದ್ದುಪಡಿ ಪ್ರಮುಖವಾಗಿ ಬಾಡಿಗೆದಾರರು, ಮಾಲೀಕರು ಮಾತ್ರ ಅಲ್ಲ, ಬ್ರೋಕರ್ಗಳಿಗೂ ಎಚ್ಚರಿಕೆ ಕರೆಗಂಟೆಯಾಗಲಿದೆ. ಸಿಕ್ಕವರು ಇನ್ಮೇಲೆ ಬ್ರೋಕರ್ಗಳಾಗಿ ಕೆಲಸ ಮಾಡೋವಂತಿಲ್ಲ.
ಯಾಕಂದ್ರೆ ಬಾಡಿಗೆ ಮನೆಯ ಬ್ರೋಕರ್ಗಳು 1999ರ ಬಾಡಿಗೆ ಕಾಯ್ದೆ 20ರ ಅಡಿ ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಿಕೊಳ್ಬೇಕು. ಇಲ್ಲ ಅಂದ್ರೆ ಅಂಥ ಮಧ್ಯವರ್ತಿಗಳು 25,000 ದಂಡ ಕಟ್ಟಬೇಕು. ಈ ಮೊದಲು ಕೂಡ ಫೈನ್ ಇತ್ತು, ಆದ್ರೆ ದಂಡದ ಪ್ರಮಾಣ ತುಂಬಾ ಕಮ್ಮಿ ಇತ್ತು. 2,000 ರೂಪಾಯಿ ಕಟ್ಟಿದ್ರೆ ಸಾಕಾಗಿತ್ತು. ಆದ್ರೀಗ ಅದನ್ನ ಬರೋಬ್ಬರಿ 25,000ಕ್ಕೆ ಏರಿಸಲಾಗಿದೆ. ಅಷ್ಟೇ ಅಲ್ಲ, ರಿಪೀಟೆಡ್ಲಿ ಇದೇ ತಪ್ಪನ್ನ ಮಾಡಿದ್ರೆ ದಿನಕ್ಕೆ 20,000 ರೂಪಾಯಿ ಎಕ್ಸ್ಟ್ರಾ ಫೈನ್ ಬೀಳಲಿದೆ. ಹೀಗಾಗಿ ಇನ್ಮೇಲೆ ಎಲ್ಲಾ ಏಜೆಂಟರು, ಮನೆ ಬ್ರೋಕರ್ಗಳು ಸಕ್ಷಮ ಪ್ರಾಧಿಕಾರದಲ್ಲಿ ರಿಜಿಸ್ಟರ್ ಆಗಿ ಲೈಸೆನ್ಸ್ ತಗೋಬೇಕು. ಬಾಡಿಗೆ ರಿಜಿಸ್ಟ್ರೇಷನ್ ಆಗಬೇಕು. ಇನ್ನು ಓವರ್ ಆಲ್ ಬಾಡಿಗೆಯನ್ನ ರೆಗ್ಯುಲೇಟ್ ಮಾಡೋಕೆ ಸರ್ಕಾರ ಬಾಡಿಗೆ ತಗೊಳ್ಳೋದನ್ನ ರಿಜಿಸ್ಟರ್ ಮಾಡಿಸಬೇಕು ಅಂತ ಹೇಳಿದೆ. ಇಷ್ಟು ದಿನ ಮನೆ ಮಾಲೀಕ ಮತ್ತು ಬಾಡಿಗೆದಾರನ ನಡುವೆ ಕರಾರು ಪತ್ರ ಮಾಡಿಕೊಂಡ್ರೆ ಸಾಕಾಗಿತ್ತು. ಬಟ್ ಇನ್ಮೇಲೆ ಬಾಡಿಗೆ ತಗೊಂಡಿರೋದನ್ನ ಅಥವಾ ನೀಡಿರೋದನ್ನ ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸಬೇಕು. ಇದಕ್ಕಾಗಿ ಸರ್ಕಾರ ಆನ್ಲೈನ್ನಲ್ಲಿ ಪೋರ್ಟಲ್ ಆರಂಭ ಮಾಡ್ತಿದೆ. ಇದರಿಂದ ಬಾಡಿಗೆ ನಿಯಂತ್ರಣ ಮಾಡೋದಲ್ಲದೆ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ವ್ಯಾಜ್ಯ ತಪ್ಪಿಸಬಹುದು. ಜೊತೆಗೆ ಬಾಡಿಗೆ ಕೊಡದೆ ಕೆಲವರು ಸತಾಯಿಸ್ತಾ ಇರ್ತಾರಲ್ಲ, ಅಂತವರ ವಿರುದ್ಧವೂ ಕ್ರಮ ತಗೊಳ್ಳೋಕು ಸಹಾಯ ಆಗತ್ತೆ. ಅಲ್ಲದೆ ಅನೌಪಚಾರಿಕ ಒಪ್ಪಂದ, ಅಗ್ರಿಮೆಂಟ್ ಇಲ್ದೇ ಆಗೋ ಒಪ್ಪಂದ ತಡೆಯೋಕೆ ಇದು ಹೆಲ್ಪ್ ಆಗಲಿದೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಬಾಡಿಗೆ ದರ ಫಿಕ್ಸ್ ಮಾಡೋಕೆ ಯೋಚನೆ. ಅತ್ತ ಮನೆಗೆ ಜಾಸ್ತಿ ಡಿಮ್ಯಾಂಡ್ ಬರ್ತಿದ್ದಂತೆ ಬಾಡಿಗೆ ದರವನ್ನ ಮನೆ ಮಾಲೀಕರು ಮನಸ್ಸೋ ಇಚ್ಛೆ ಏರಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇದಕ್ಕೂ ಫುಲ್ ಸ್ಟಾಪ್ ಇಡೋಕೆ ಮುಂದಾಗಿದೆ. ಮಾರ್ಕೆಟ್ಗೆ ಅನುಗುಣವಾಗಿ ಅಂದ್ರೆ ಮಾರ್ಕೆಟ್ನಲ್ಲಿ ಏನ್ ರೇಟ್ ಇದೆಯೋ ಅದರಂತೆ ಮನೆ ಬಾಡಿಗೆ ದರ ಫಿಕ್ಸ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಸೊ ಇದರಿಂದ ಬಾಡಿಗೆದಾರರನ್ನ ರಕ್ಷಿಸಿದಂತೆ ಆಗತ್ತೆ. ಜೊತೆಗೆ ಮನೆ ಮಾಲೀಕರು ಏಕಾಏಕಿ ಬಾಡಿಗೆ ದರ ಏರಿಸೋದನ್ನ ತಪ್ಪಿಸಿದಂತೇನೂ ಆಗತ್ತೆ. ಜೊತೆಗೆ ಮಾಲೀಕರಿಗೂ ಸರಿಯಾದ ಬಾಡಿಗೆ ಸಿಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ನೋಟಿಸ್ ನೀಡೋದು ಕಡ್ಡಾಯ. ಇನ್ನು ಬಾಡಿಗೆದಾರರು ಮನೆ ಮಾಲೀಕರ ಮಧ್ಯೆ ಏನಾದ್ರೂ ಮನಸ್ತಾಪ ಬಂದು ಬಾಡಿಗೆದಾರರನ್ನ ಕೂಡಲೇ ಜಾಗ ಖಾಲಿ ಮಾಡಿಸಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದ್ವು. ಈಗ ಅಂತಹ ಘಟನೆ ಮರುಕಳಿಸಬಾರದು ಅನ್ನೋ ಹಿತದೃಷ್ಟಿಯಿಂದ ಸರ್ಕಾರ ಕೆಲಸ ಮಾಡ್ತಿದೆ. ಈ 1999ರ ತಿದ್ದುಪಡಿಯಡಿ ಮನೆ ಮಾಲೀಕರು ಬಾಡಿಗೆದಾರರನ್ನ ಮನೆಯಿಂದ ಹೊರಹಾಕೋಕೆ ಮುಂಚೆ ಸೂಕ್ತ ನೋಟಿಸ್ ನೀಡಬೇಕು ಅನ್ನೋ ನಿಯಮ ಬರಲಿದೆ. ಈಗಾಗಲೇ ಈ ನಿಯಮ ಇದೆ, ಆದ್ರೆ ಇನ್ಮೇಲೆ ಈ ನಿಯಮನ ಕಡ್ಡಾಯ ಮಾಡಬೇಕು ಅಂತ ಸರ್ಕಾರ ನೋಡ್ತಿದೆ. ಈ ಮೂಲಕ ಬಾಡಿಗೆದಾರರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಳೋಕೆ ಸರ್ಕಾರ ಮುಂದಾಗ್ತಿದೆ. ಉಳಿದಂತೆ ಕಡಿಮೆ ಬಾಡಿಗೆಗೆ ಮನೆ ನೀಡೋರ್ಗೆ ಸರ್ಕಾರ ತೆರಿಗೆ ವಿನಾಯಿತಿ ಮತ್ತು ಸಬ್ಸಿಡಿ ನೀಡೋ ಬಗ್ಗೆನೂ ಚಿಂತನೆ ನಡೆಸ್ತಿದೆ. ಆದ್ರೆ ಎಷ್ಟು ಟ್ಯಾಕ್ಸ್ ಡಿಸ್ಕೌಂಟ್, ಸಬ್ಸಿಡಿ ಪ್ರಮಾಣ ಎಷ್ಟು ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಿದೆ. ಇದರಿಂದ ಮಧ್ಯಮ ವರ್ಗದ ಬಾಡಿಗೆದಾರರಿಗೆ ಕಡಿಮೆ ಬೆಲೆಗೆ ಮನೆ ಸಿಗೋಕ್ಕೂ ಅನುಕೂಲ ಆಗ್ಬೋದು. ಇನ್ನು ಬಾಡಿಗೆಗೆ ಸಂಬಂಧಪಟ್ಟಂತೆ ಕಾನೂನು ಗಲಾಟೆ ಆಗ್ತಿರ್ತವಲ್ಲ, ಅವುಗಳನ್ನ ಬೇಗನೆ ಪರಿಹರಿಸೋಕೆ ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆನ ಜಾರಿಗೆ ತರೋಕೆ ಸರ್ಕಾರ ಮುಂದಾಗಿದೆ. ಇದರಿಂದಾಗಿ ಕೋರ್ಟ್ನಲ್ಲಿ ಬಾಕಿ ಇರೋ ಹಳೆ ಪ್ರಕರಣಗಳನ್ನು ಇತ್ಯರ್ಥಗೊಳಿಸೋಕೆ ಸಹಾಯ ಆಗ್ಬೋದು ಎನ್ನಲಾಗ್ತಿದೆ. ವಿಧಾನಸಭೆಯಲ್ಲಿ ಶೀಘ್ರವೇ ಮಂಡನೆ. ಸ್ನೇಹಿತರೆ, ಸದ್ಯ ಈ ಕಾಯ್ದೆ ಇನ್ನೂ ಜಾರಿಯಾಗಿಲ್ಲ. 1999ರ ಈ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿ ಮಾಡೋಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಪರಿಶೀಲನಾ ಸಮಿತಿ ರಚಿಸಲಾಗಿತ್ತು. ಈ ಸಮಿತಿ ಈಗ ಈ ತಿದ್ದುಪಡಿಗಳನ್ನ ಶಿಫಾರಸು ಮಾಡಿದೆ. ಸದ್ಯ ಈ ಶಿಫಾರಸುಗಳನ್ನ ರಾಜ್ಯ ಸಂಪುಟದ ಮುಂದಿಡೋ ಪ್ರಯತ್ನ ನಡೆಯುತ್ತಿದೆ. ಆ ನಂತರ ವಿಧಾನಸಭೆಗೆ ಬಂದು ಕಾಯ್ದೆಯಾಗಿ ಜಾರಿಯಾಗಲಿದೆ. ಸೊ ಎಲ್ಲ ಅಂದುಕೊಂಡಂತೆ ಆದ್ರೆ ಮುಂಬರೋ ವಿಧಾನಸಭೆ ಅಧಿವೇಶನದಲ್ಲಿ ಈ ಕಾಯ್ದೆ ಮಂಡಿಸಲಾಗುತ್ತೆ ಅಂತ ಕಾನೂನು ಇಲಾಖೆ ತಿಳಿಸಿದೆ. ಈ ಎಲ್ಲ ನಿಯಮಗಳಿಂದ ರಾಜ್ಯದಲ್ಲಿ ಬಾಡಿಗೆ ನಿಯಂತ್ರಣಕ್ಕೆ ಬರುತ್ತೆ, ಸಮಸ್ಯೆಗಳಿರೋದಿಲ್ಲ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಬಾಡಿಗೆಗೆ ಸಂಬಂಧಿಸಿದಂತೆ ಸರ್ಕಾರ ತರ್ತಿರೋ ಹೊಸ ನಿಯಮಗಳ ಬಗ್ಗೆ ತಿಳಿಸೋ ಪ್ರಯತ್ನ. ಈ ವರದಿ ನೋಡಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.